ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ಸಲ ಬೀಗರ ಮನೆಯಿಂದ ಸೌಂದರ್ಯ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಕಡೆ. ಅದಕ್ಕೆ ಸ್ವಲ್ಪ ಅಳು ಇರುತ್ತೆ. ಅಣ್ಣ ನೀನ್ ರಿಸೀವ್ ಮಾಡು. ನಮಸ್ತೆ ಮೇಡಮ್. ಅಯ್ಯೋ ಇದೇನಿದು ಮೇಡಮ್ ಅಂತಾನೆ ಕರೀತಿದ್ದೀರಲ್ಲ, ನಾವು ನಿಮಗೆ ಬೀಗ್ರಲ್ವಾ? ಆದರೂ ನೀವು ದೊಡ್ಡ ಮನೆಯವರು, ನಿಮಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅದು ನಿಮ್ಮ ದೊಡ್ಡ ಗುಣ. ಆದರೆ ಮೇಡಮ್ ಅಂತ ಕರೆದು ನನ್ನನ್ನು ಚಿಕ್ಕೋಳನ್ನಾಗಿ ಮಾಡಬೇಡಿ. ಸರಿ. ನಮ್ಮ ಮಾವನವ್ರು ಫೋನ್ ಮಾಡಿ ರಿಸೆಪ್ಷನ್ ಮಾಡ್ತಿರೋದ್ರ ಬಗ್ಗೆ ಹೇಳಿರ್ಬೇಕಲ್ವಾ? ಹೌದು ಹೌದು ಹೇಳಿದ್ದಾರೆ. ತುಂಬಾ ಸಂತೋಷ ಆಯಿತು. ದಯವಿಟ್ಟು ಎಲ್ಲರೂ ಬರಬೇಕು. ಖಂಡಿತ ಬರ್ತೀವಿ ಮೇಡಮ್. ಬರೀ ನೀವು ಮಾತ್ರ ಬರೋದಲ್ಲ, ನಿಮ್ಮ ಬಂಧು ಬಳಗ, ಅವತ್ತು ಮದುವೆಗೆ ಯಾರ್ಯಾರು ಬಂದಿದ್ರು ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಆಮೇಲೆ ರಿಸೆಪ್ಷನ್ ಬರೋಕ್ಕೂ ನಿಮಗೆ ಗಾಡಿ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೀವಿ. ಅಯ್ಯಯ್ಯೋ ಅದೆಲ್ಲ ಏನು ಬೇಡ ಮೇಡಮ್. ಅದೆಲ್ಲ ನಾವೇ ಮಾಡ್ಕೊಂಡ್ ಬರ್ತೀವಿ. ಫೋನಲ್ಲೇ ಕರಿತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನೆಲ್ಲ ಕರೆಯೋದಕ್ಕೆ ನಾಳೆ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ನಿಮ್ಮ ಮನೆಗೆ ಬರ್ತಾರೆ. ಅಯ್ಯೋ ಅದ್ಯಾಕೆ ಪಾಪ ಅವರು ಅಷ್ಟು ದೂರದಿಂದ ಇಲ್ಲಿ ತನಕ ಬರಬೇಕು? ಸುಮ್ಮನೆ ತೊಂದರೆ. ಅಯ್ಯೋ ತೊಂದರೆ ಎಲ್ಲ ಏನೂ ಇಲ್ಲ. ನಾಳೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ರಿಸೆಪ್ಷನ್ಗೆ ಹೊಸ ಡ್ರೆಸ್ಗಳನ್ನ ತರ್ತಾ ಇದ್ದಾರೆ. ನೀವೆಲ್ಲರೂ ಸ್ವೀಕರಿಸ್ಬೇಕು. ಅಯ್ಯೋ ನೀವು ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೀತಿದ್ದೀರಾ, ಅದೆಲ್ಲ ಯಾಕೆ? ಏನು ಬೇಡ ಬಿಡಿ. ಅಣ್ಣ ಅವರೇ ಪ್ರೀತಿಯಿಂದ ಕೊಡುವಾಗ ಯಾಕಣ್ಣ ಬೇಡ ಅಂತೀಯಾ? ನೋಡಿದ್ರ ನಿಮ್ ತಂಗಿ ಸರಿಯಾಗಿ ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಕಳಿಸ್ತಾ ಇದ್ದೀವಿ. ಪ್ಲೀಸ್ ಬೇಡ ಅಂತ. ಆಯ್ತಮ್ಮ. ಮರೀದೆ ಎಲ್ಲರೂ ಬರಬೇಕು. ಊರ್ನವ್ರು ಎಲ್ಲರೂ ಕರ್ಕೊಂಡು ಬರಬೇಕು. ಎಲ್ಲರೂ ಖಂಡಿತ ಬರ್ತೀವಿ. ಸರಿ, ಹಾಗಿದ್ರೆ ರಿಸೆಪ್ಷನಲ್ಲಿ ಸಿಗೋಣ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳಲ್ಲ, ಕೇಳಿದ್ರು ಹೇಳಲ್ಲ ಅಂತ ನೀನು ಆಗಲೇ ಹೇಳಿದ್ಯಾ. ಆದರೂ ನನಗೊಂದು ಡೌಟು. ಏನಣ್ಣ? ಬೆಳಗ್ಗೆ ಡಿಸೈನ್ನ ಕರೆಸ್ದೆ, ದೀಪ ಕೈಯಿಂದನೇ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿಸ್ದೆ. ಈಗ ನೀನಾಗೆ ಬೀಗ್ರಿಗೆ ಫೋನ್ ಮಾಡಿ ರಿಸೆಪ್ಷನ್ಗೆ ಇನ್ವೈಟ್ ಮಾಡ್ತಾ ಇದೆಯಾ. ಅದು ಸಾಲದು ಅಂತ ಬಂದು ಬಳಗ ಊರ್ನವರೆಲ್ಲ ಕರ್ಕೊಂಬ ಅಂತ ಹೇಳ್ತಾ ಇದೆಯಾ. ನಿನ್ನ ಲಾಜಿಕೇ ಅರ್ಥ ಆಗ್ತಿಲ್ಲ ನನಗೆ. ಅಣ್ಣ ನಿಂಗೆ ನಾನು ಅವತ್ತೇನು ಹೇಳಿದ್ದೆ? ಏನು ಹೇಳಿದ್ದೆ? ಕುರಿನ ಬಲಿ ಕೊಡೋದಕ್ಕೆ ಮುಂಚೆ ಊರ್ ಜನದ ಮುಂದೆ ಎಲ್ಲ ಅದನ್ನ ಮೆರವಣಿಗೆ ಮಾಡಿಸಿ ಮೇವು ತಿನ್ನಿಸಿ ಚೆನ್ನಾಗಿ ಕೊಬ್ಬಿಸ್ತಾನೆ. ಅದೇ ಥರ ಫಂಕ್ಷನ್ಗೆ ಬರೋ ಜನರ ಮುಂದೆ ಎಲ್ಲ ದೀಪನ್ನ ಉಪ್ಸಿ ಆಮೇಲೆ ಬಲಿ ಕೊಡ್ತೀಯಾ? ಪನಿಷ್ಮೆಂಟ್ ಕೊಡ್ತೀನಿ. ಅದೇ ಏನು ಅನ್ನೋದೇ ಯಕ್ಷ ಪ್ರಶ್ನೆ. ಅಣ್ಣ ಕೇಳಲ್ಲ ಅಂತೀಯ, ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಲ್ಲ. ಜನರ ಮುಂದೆನೆ ನಿನಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅವತ್ತು ದೀಪು ಅವ್ರ ಮಾವ ಅಂದ್ರೆ ನಮ್ ಬೀಗರು ಅವ್ರು ಫೋನ್ ಮಾಡಿದಾಗ್ಲೂ ಮಧ್ಯ ಮಾತಾಡ್ದೆ. ಇವತ್ತು ಸೌಂದರ್ಯ ಮೇಡಮ್ ಫೋನ್ ಮಾಡಿದಾಗ್ಲೂ ಮಧ್ಯ ಮಾತಾಡ್ತೀಯ. ನಿನ್ ಆಚಾರ ಸರಿ ಇಲ್ಲ ಹೇಳ್ತಾ ಇದ್ದೀನಿ ಅಂಬುಜಾ. ಆಯ್ತಾಯ್ತು ಮಾತಾಡಲ್ಲ ಬಿಡು. ಅದಕ್ಕೆ ನಾಳೆ ಅವ್ರು ನಮ್ಮನ್ನ ಕರೆಯೋಕ್ ಬರ್ತಾರಲ್ಲ, ಹೇಗೂ AC ಕಾರಲ್ಲಿ ಬರ್ತಾರೆ, ನಾವ್ ಅವ್ರ ಜೊತೆನೆ ಹೋಗ್ಬಿಡೋಣವಾ? ಅಂಬುಜಾ ತುಂಬಾ ಲೇಟ್ ಆಗುತ್ತೆ ಅಂಬುಜಾ. ಇವತ್ತೇ ಹೊರಟ್ಬಿಡು. ಮನೆ ಹತ್ರ ಹೇಗೂ ಕೆಂಪಸ್ ಬರುತ್ತಲ್ಲ, ಹತ್ತಿಸ್ಬಿಡ್ತೀನಿ. ಯಾವಾಗ್ಲೂ ಹಿಂಗೆ ಮಾಡ್ತೀಯ, ಮನೆ ಬಿಟ್ಟು ಕಳ್ಸೋದ್ರಲ್ಲೇ ಇರ್ತೀಯ. ಕಂಡೋರ್ ದುಡ್ಡಲ್ಲಿ 3 ದಿನ ಶೋಕಿ ಮಾಡೋ ಬದಲು ಸ್ವಂತ ದುಡ್ಡಲ್ಲಿ ಸಾಯೋವರೆಗೂ ಗಂಜಿ ಕುಡಿಯೋದ್ ಮೇಲೂ ಮೊದಲು ಈ ಚಿಲ್ಲರೆ ಬುದ್ಧಿ ಬಿಡು, ಉದ್ಧಾರ ಆಗ್ತೀಯ. ನಿಮ್ಮ ಅಣ್ಣಂಗೆ ಇನ್ನೂ ಕೈಕಾಲು ಗಟ್ಟಿ ಇದೆ. ನಾನೇ ಬಸ್ ಮಾಡಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ? ಆದ್ರೂ ಅಣ್ಣ ನೀನ್ ಹೇಳಿದ ಮಾತು 100% ಸತ್ಯ ಆಯ್ತು ನೋಡು. ಏನೋ ನಾನು ಹೇಳಿದ್ದು? ಅದೇ ನರಸಿಂಹ ಮನೆಯಿಂದ ಹೊರಗಡೆ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ನೋಡು ಅವನ್ ಮನೆಯಿಂದ ಹೋದ, ಬೀಗರು ಕಾಲ್ ಮಾಡಿದ್ರು. ಅಂಬುಜಾ ಒಂದ್ಸಲ ದಿನದಿಂದ ದಿನಕ್ಕೆ ಅವನು ಮಿತಿ ಮೀರ್ತಾ ಇದ್ದಾನೆ. ಸ್ವಲ್ಪ ಹದ್ಬಸ್ನಲ್ಲಿರಕ್ಕೆ ಹೇಳು.
ನಿಮ್ದು ಹಾಳಾಗುತ್ತೆ. ಸರಿ, ನಾನು ಊಟ ಮಾಡ್ತೀನಿ. ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅರವಿಂದು, ಏನಾಯ್ತು? ಮುಟ್ಬಿಡಿ. ಆಯ್ತು, ಏನ್ ಮಾಡ್ಕೊಂಡೆ? ಎಲ್ಲ ನಿಮ್ಮಿಂದನೇ ಆಗಿದ್ದು. ನಾನೇನ್ ಮಾಡ್ದೆ? ಸಾಲುಗಾರರಿಗೆ ಫೋನ್ ಮಾಡಿ ಬರೋಕೆ ಹೇಳಿದ್ರಿ, ನನ್ನ ಮಗಳು ದುಡ್ಡು ಕೊಟ್ಟಿಲ್ಲ ಅಂತ 10 ಜನ ಸೇರ್ಕೊಂಡು ನಾಯಿ ಹೊಡೆದಕ್ಕೆ ಹೋಗಿದ್ದಾರೆ. ಅಯ್ಯೋ ಅರವಿಂದು, ನೀನ್ ಯಾಕೆ ಹೊಡ್ಸ್ಕೊಳಕ್ ಹೋದೆ? ಅವ್ರ ದುಡ್ಡು ಕೇಳಕ್ಕಿಂತ ಮುಂಚೆನೆ ಅವ್ರ ಮುಖದ ಮೇಲೆ ಬಿಸಾಕೊತ್ತಾನೆ. ಅರವಿಂದು ಅರವಿಂದು, ಈಗ ನೋಡು, ರೂಪ ಒಡವೆ ನಮ್ಮ ಹತ್ರ ಜೋಪಾನವಾಗಿದೆ ತಾನೆ, ಅದನ್ನ ಮಾರಕ್ಕೆ ಪಾರ್ಟಿನ ನೋಡಿಟ್ಟಿದೀನಿ ಅಂತ ಹೇಳಿದ್ಯಾ? ಇರು, ಹೋಗಿ ಒಡವೆ ಬ್ಯಾಗ್ ತಗೋಬರ್ತೀನಿ, ಅದನ್ನ ಮಾರ್ಬಿಟ್ಟು ಅವ್ರ ಮುಖದ ಮೇಲೆ ದುಡ್ಡು ಬಿಸಾಕ. ರೂಪನ್ ಬ್ಯಾಗಲ್ಲಿ ಇರೋದು ಒಡವೆ ಅಲ್ಲ, ಕಲ್ಲು. ಕಲ್ಲ? ಏನಪ್ಪ ಹೇಳ್ತಿದ್ಯಾ? ಓ, ಒಡವೆಲಿ ನನ್ಗೂ ಒಂದ್ ಪಾಲ್ ಕೊಡ್ಬೇಕು ಅಂತ ಈ ತರ ಸುಳ್ಳು ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ಹೋಗಿ ಬ್ಯಾಗ್ ಚೆಕ್ ಮಾಡಿ ರೂಪಂದು. ರೂಪನ್ ಒಡವೆ ಕಳ್ತನನೇ ಆಗಿಲ್ವಂತೆ. ಆ ವಿಷಯ ಅವಳೇ ಹೇಳಿದ್ಲು. ಮತ್ತೆ ನಾನ್ ಇಟ್ಕೊ ಬಂದಿರೋ ಬ್ಯಾಗು? ಹೇಳಿದ್ನಲ್ಲ, ಆ ಬ್ಯಾಗಲ್ಲಿ ಕಲ್ಲಿದೆ ಅಂತ. ಹಾಗಾದ್ರೆ ಒರಿಜಿನಲ್ ಒಡವೆ ಎಲ್ಲ ಎಲ್ಲಿದೆ? ಎಲ್ಲೋ ಸೇಫ್ ಆಗಿ ಇಟ್ಟಿದ್ದಾಳಂತೆ. ಹುಡುಗಿ ಬಾರಿ ಚಾಲಾಕಿದ್ದಾಳೆ. ನಾವು 5G ಸಿಮ್ ಯೂಸ್ ಮಾಡ್ತಿದ್ರೆ ಅವಳು 50G ಸಿಮ್ಮೇ ಯೂಸ್ ಮಾಡ್ತಾ ಇದ್ದಾಳೆ. ಈಗೇನ್ ಮಾತಾಡ್ತಾನೆ ಇರ್ತೀರಾ, ಇಲ್ಲ ನನ್ನ ನೇಟಿಗೆ ಏನಾರು ಮಾಡ್ತೀರಾ? ಸರಿ ಸರಿ, ಬಾ ಅರವಿಂದ್, ಉಪ್ಪಿನ ಶಾಖ ಕೊಡ್ತೀನಿ. ಅರವಿಂದ್, ಏನಾಯ್ತು? ಅಯ್ಯೋ, ಅದೇನ್ ಹೇಳ್ತೀಯ ರೂಪ? ಸಾಲಗಾರಲ್ಲ, ಸರಗಳ್ಳರು ಜಾನು. ರಸ್ತೆಲಿ ಯಾರೋ ಸರ ಕದಿಯಕ್ಕೆ ಟ್ರೈ ಮಾಡ್ತಾ ಇದ್ರು, ಅದನ್ನ ತಪ್ಸಕ್ ಹೋಗಿ ಈ ಫೈಟಿಂಗು, ಈ ಡ್ಯಾಮೇಜ್ ಎಲ್ಲ ಆಗೋಯ್ತು. ಇದೇನಾಗ್ತಿದೆ ಇವತ್ತು? ಮನೇಲೂ ಕಳ್ತನ ಆಯ್ತು, ರೋಡಲ್ಲೂ ಸರ್ಗಳ್ರು. ಕಂಪ್ಲೇಂಟ್ ಕೊಟ್ರಾ? ಕಂಪ್ಲೇಂಟು ಕೊಟ್ಟಿರ್ತಾರೆ. ರೂಪ, ಅವ್ನು ತುಂಬಾ ಏಟಾಗಿದೆ, ಉಪ್ಪಿನ ಶಾಖ ಕೊಡ್ಬೇಕು. ನೀನ್ ಕೊಡ್ತೀಯಾ? ನೀವು ತಗೊಂಬನ್ನಿ, ನಾನು ಮಾಡ್ತೀನಿ. ಬನ್ನಿ ಅರವಿಂದ್. ಜಾನು, ಬರ್ತೀನಿ. ಹುಷಾರ್. ಅಪ್ಪ, ಅಲ್ಲ, ಇವನು ದೊಡ್ಡ ಪ್ರಳಯ ಅಂತಕ. ಇವನ ನಂಬಕ್ಕಂತೂ ಆಗಲ್ಲ. ಆ ಬ್ಯಾಗಲ್ಲಿ ನಿಜವಾಗ್ಲೂ ಕಲ್ಲೇ ಇದೆಯಾ? ಒಂದ್ಸಲ ಹೋಗಿ ಚೆಕ್ ಮಾಡೇ ಬಿಡ್ತೀನಿ. ಅಲ್ಲ, ಈ ಸ್ಟೋರಿಲಿ ಏನೇನೋ ಟ್ವಿಸ್ಟ್ ಬರ್ತಾ ಇದೆ. ಏನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಮನ್ ಪಾಲಾಗೋಯ್ತು. ಅಲ್ಲ, ಈ ಕಲ್ಲಿಂದೇ ಪಾಲಾಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.